ಉಡುಪಿಯ ಕುಂದಾಪುರ ರೈತರ ಹೊಟ್ಟೆ ಮೇಲೆ ಕಲ್ಲು ಬಿತ್ತ ಅನ್ನುವಂತಹ ಪ್ರಶ್ನೆ ಇದೆ. ಹತ್ತೂರಿನ ರೈತರ ಕೃಷಿಗೆ ಬರಬೇಕಿದ್ದ ನೀರಿಗೆ ಕೊಕ್ಕೆ ಹಾಕಿದ್ರ? ಅರ್ಧಕ್ಕರ್ಧ ಮುಗಿದಿದ್ದ ಏತ ನೀರಾವರಿ ಯೋಜನೆಯನ್ನ ನಿಲ್ಲಿಸಿದ್ಯಾರು? ಉಡುಪಿಯ ಕುಂದಾಪುರ ರೈತರ ಹೊಟ್ಟೆ ಮೇಲೆ ಕಲ್ಲು ಬಿತ್ತ. ಹತ್ತೂರಿನ ರೈತರ ಕೃಷಿಗೆ ಬರಬೇಕಿದ್ದ ನೀರಿಗೆ ಕೊಕ್ಕೆ ಹಾಕಿದ್ರ? ನೋಡಿ, ಅರ್ಧಕ್ಕರ್ಧ ಮುಗಿದಿದ್ದಂತಹ ಏತ ಯೋಜನೆಯನ್ನ ನಿಲ್ಲಿಸಿದ್ಯಾರು? ಮಾಜಿ ಶಾಸಕ ಗೋಪಾಲ ಪೂಜಾರಿ, ಮಂತ್ರಿಯಿಂದ ಕೊಕ್ಕೆ. ಈ ಇಬ್ಬರು ರಾಜಕಾರಣಿಗಳ ಹಿತಾಸಕ್ತಿಗಾಗಿ ರೈತರು ಕಂಡಂತಹ ಕನಸೇನಿದೆ ಅದು ಭಗ್ನ ಆಗಿದೆ. ಸುಮಾರು 154 ಕೋಟಿಯ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಕೊಕ್ಕೆ ಕೊಡಲಾಗಿದೆ. ಶಾಮಿಲಿ ಹೈಡಲ್ ಪವರ್ ಕಂಪನಿಯ ಪರ ನಿಂತು ರೈತರಿಗೆ ಮೋಸ ಮಾಡಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಹುದೊಡ್ಡ ಹಗರಣದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹತ್ತೂರಿನ ರೈತರ ಕೃಷಿಗೆ ನೀರು ಸಿಗತ್ತೆ ಅಂತೇಳಿ ಎಲ್ಲರೂ ಕೂಡ ರೈತರು ಒಂದು ರೀತಿ ಕನಸನ್ನ ಕಟ್ಕೊಂಡಿದ್ರು. ಬಟ್ ಈಗ ಅರ್ಧಕ್ಕರ್ಧ ಕೆಲಸ ಆಗಿದೆ. ಅದನ್ನ ನಿಲ್ಸಿದ್ಯಾರು? ಯಾರ ಪರವಾಗಿ ಇತ್ಕೊಂಡು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಲವು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. 154 ಕೋಟಿಯ ಏತ ನೀರಾವರಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ಉಡುಪಿಯ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಮಾಜಿ ಶಾಸಕ ಕೊಳ್ಳಿ ಇಟ್ಟಿದ್ದಾರೆ. 5-6 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ದಶಕದ ಕನಸಿಗೆ ಮಾಜಿ MLA ಕೊಳ್ಳಿ ಇಟ್ಟಿರೋದು ಒಂದು ಕಡೆ ರೈತರ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ. ಉಡುಪಿಯ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಮಾಜಿ ಶಾಸಕರು ಕೊಳ್ಳಿ ಇಟ್ಟಿರುವಂತದ್ದು 5-6 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ದಶಕದ ಕನಸಿಗೆ ಮಾಜಿ MLA ಕೊಳ್ಳಿ ಇಟ್ಟಿದ್ದಾರೆ. ಯೋಜನೆಯನ್ನೇ ಹಳ್ಳ ಹಿಡಿಸಿದ್ದಾರೆ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಮತ್ತು ಮಂತ್ರಿ. ಜಾಕ್ವೆಲ್ ಇಂಟೇಕ್ ಪ್ಲೇಸ್ ಬದಲಾವಣೆಗೆ ಪತ್ರವನ್ನ ಬರೆದಿದ್ರು ಮಾಜಿ MLA. ಉದ್ದೇಶಿತ ಸ್ಥಳದಿಂದ 600 ಮೀಟರ್ ಕೆಳಭಾಗದಲ್ಲಿ ಜಾಕ್ವೆಲ್ಗೆ ಒತ್ತಾಯ ಮಾಡಿದ್ದಾರೆ ಅವರು. ವರಾಹಿ ಡೈವರ್ಷನ್ ವಿಯರ್ನ ಮೇಲ್ಭಾಗದ ಬದಲಾಗಿ ಕೆಳಭಾಗಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವರಾಹಿ ನದಿ ಪಕ್ಕದಲ್ಲೇ ಜಾಕ್ವೆಲ್ ಇದ್ದಲ್ಲಿ ಈ ಶಾಮಿಲಿ ಕಂಪನಿಗೇನಿದೆ ಅದಕ್ಕೆ ನಷ್ಟ ಆಗುತ್ತೆ ಅನ್ನುವಂತ ಭೀತಿ ಇದೆ. ಶಾಮಿಲಿ ಹೈಡಲ್ ಪವರ್ ಪ್ರಾಜೆಕ್ಟ್ಗೆ ಅನುಕೂಲಕ್ಕಾಗಿ ಒಂದು ಪತ್ರ ಬರೆದಿದ್ದಾರೆ ಅವರು. ಶಾಮಿಲಿ ಕಂಪನಿಗೋಸ್ಕರ ಸಿದ್ದಾಪುರ ಏತ ನೀರಾವರಿಯನ್ನ ನಿಲ್ಲಿಸೋಕೆ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಅದಕ್ಕಾಗಿ ಪವರ್ ಪ್ರಾಜೆಕ್ಟ್ಗೆ ನೀರು ಕಡಿಮೆ ಆಗುತ್ತೆ ಅನ್ನುವಂತ ನೆಪ ಒಡ್ಡಿ ಪತ್ರ ಬರೆದಿದ್ದಾರೆ. ನೀರು ಈ ಲಿಫ್ಟಿಂಗ್ ಏನಿದೆ ಆ ಲಿಫ್ಟಿಂಗ್ ಜಾಗ ಅದನ್ನ ಬದಲಿಸಿ ಬೇಸಿಗೆಯಲ್ಲೂ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಪ್ರಸ್ತುತ ಮಳೆಗಾಲದಲ್ಲಿ ಮಾತ್ರ ವಿದ್ಯುತ್ ಅನ್ನ ಉತ್ಪಾದಿಸ್ತಾ ಇದೆ ಈ ಕಂಪನಿ ಏನಿದೆ ಶಾಮಿಲಿ ಕಂಪನಿ. ಶಾಮಿಲಿ ಹೈಡಲ್ ಪವರ್ ಕಂಪನಿ ಹಿತಕ್ಕಾಗಿ ಜನಪರ ಯೋಜನೆಯೇ ಸ್ಥಗಿತ ಆಗಿರೋದು ನಿಜಕ್ಕೂ ಒಂದು ಕಡೆ ರೈತರ ಆಕ್ರೋಶಕ್ಕೂ ಕಾರಣ ಆಗಿದೆ. ಅದರಲ್ಲೂ ಒಂದಷ್ಟು ವಿಚಾರಗಳಿಗೇನು ಗೊತ್ತಾಗ್ತಾ ಇದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಮಾಜಿ ಶಾಸಕರೇ ಕೊಳ್ಳಿ ಇಟ್ಟಿರುವಂಥದ್ದು. ಅವರು ಬರೆದಿರುವಂತಹ ಪತ್ರ ಏನಿದೆ ಆ ಪತ್ರ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಆಮೇಲೆ ನಾವು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ ಆ ಪತ್ರದಲ್ಲಿ. ಈ MLA ಗೋಪಾಲ ಪೂಜಾರಿ ಏನಿದ್ದಾರೆ ಮಾಜಿ MLA, ಅವರು
ಉಲ್ಲೇಖ ಮಾಡಿರುವಂಥ ವಿಚಾರವನ್ನೇ ಅಲ್ಲಿ ಹೈಲೈಟ್ ಮಾಡಿ ಅವರು ಏನು ಮನವಿ ಮಾಡಿದ್ದಾರೆ ಪತ್ರದಲ್ಲಿ, ಯಾವೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ, ಅದನ್ನು ಆಧಾರವಾಗಿ ಇಟ್ಕೊಂಡೇ ಈಗ ಬಹುದಿನದ ದಶಕದ ಕನಸೇನಿತ್ತು ಆ ಕನಸಿನ ಪ್ರಾಜೆಕ್ಟ್ಗೆ ಕೊಳ್ಳಿ ಇಡುವಂಥ ಕೆಲಸ ಆಗ್ತಾ ಇರೋದು. ಒಂದು ಕಡೆ ಮಾಜಿ ಶಾಸಕರನ್ನ ಗಮನಿಸ್ತಾ ಇದ್ದೀವಿ, ಅವರು ಬರೆದಿರುವಂಥ ಪತ್ರ ಅಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ ಅದೇ ವಿಚಾರವನ್ನು ಮೆನ್ಷನ್ ಮಾಡಿ ಒಂದು 3 ಪಾಯಿಂಟ್ಗಳಿದೆ. ಆ ಪತ್ರ ನೀವು ಗಮನಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಆ 3 ಪಾಯಿಂಟ್ಗಳನ್ನು ಉಲ್ಲೇಖ ಮಾಡಿ ಆ ಎಲ್ಲ ವಿಚಾರಗಳು ಆ ಪತ್ರದಲ್ಲಿರುವಂಥದ್ದು. ಇದರ ಜೊತೆಗೆ ಈ ಜಾಗ ಏನಿದೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಕೆಲಸ ಆಗಿದೆ. ಆಮೇಲೆ ನಾವು ನಿಮಗೆ ಮ್ಯಾಪ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ, 600 ಮೀಟರ್ ದೂರ ಅಂತ ಅಂದರೆ, ಆಮೇಲೆ ಈಗ ಪವರ್ ಪ್ರಾಜೆಕ್ಟ್ ಶಾಮಿಲಿ ಕಂಪನಿ ಏನಿದೆ ಆ ಕಂಪನಿ ಇರೋ ಜಾಗ ಎಲ್ಲಿ, ಆ ಯೋಜನೆಯ ಪ್ರಕಾರ ಲಿಫ್ಟ್ ಮಾಡುವಂಥ ಜಾಗ ಯಾವುದು, ಆಮೇಲೆ ಪ್ರಸ್ತಾವಿತ ಲಿಫ್ಟ್ ಸ್ಥಳ ಯಾವುದಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಂದರೆ 600 ಮೀಟರ್ ದೂರ ಅದಕ್ಕೂ ಇದಕ್ಕೂ ಇರುವಂಥದ್ದು. ಓವರ್ ಆಗಿ ಆ ಮ್ಯಾಪ್ನ ನೀವು ಗಮನಿಸಿದರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಈ ಕಂಪನಿ ಎಲ್ಲಿದೆ, ಅದರ ಜೊತೆಗೆ ಯೋಜನೆ ಪ್ರಕಾರ ಲಿಫ್ಟ್ ಮಾಡುವಂಥ ಜಾಗ ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು. ನೋಡಿ, ಈಗ ಒಂದು ಕಡೆ ಶಾಮಿಲಿ ಹೈಡಲ್ ಪವರ್ ಪ್ರಾಜೆಕ್ಟ್ ಏನಿದೆ ಅದನ್ನು ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಮೊದಲನೇಗೆ ಯೋಜನೆ ಪ್ರಕಾರ ಲಿಫ್ಟ್ ಮಾಡುವಂಥ ಜಾಗ ಏನು ಗುರುತಿಸಿದ್ದಾರೆ ನೋಡಿ, ಅದರ ಪಕ್ಕದಲ್ಲೇ ಬಲಭಾಗದಲ್ಲಿದೆ. ಬಟ್ ಈಗ ಪ್ರಸ್ತಾವಿತ ಲಿಫ್ಟ್ ಸ್ಥಳವನ್ನು ಗುರುತು ಮಾಡಿರೋದು ಎಲ್ಲಿ ಅಂತ ಅಂದರೆ ಕೆಳಭಾಗದಲ್ಲಿ, ಅಂದರೆ ಹೆಚ್ಚು ಕಡಿಮೆ 600 ಮೀಟರ್ ದೂರ ಇದೆ ಅದು. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಶಾಮಿಲಿ ಕಂಪನಿ ಏನಿದೆ ಆ ಕಂಪನಿಗೆ ನಷ್ಟ ಆಗುತ್ತೆ ಅನ್ನುವಂಥ ಭೀತಿ ಇದೆ. ಹಾಗಾಗಿ ಅವರಿಗೆ ಫೇವರ್ ಮಾಡೋದಕ್ಕೆ ಅಥವಾ ಅವರ ಪರವಾಗಿ ನಿಂತು ಅವರಿಗೋಸ್ಕರ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ದಶಕದಿಂದ ಕನಸು ಕಾಣ್ತಾ ಇದ್ದಂಥ ರೈತರ ಒಂದು ಆಸೆ ಏನಿತ್ತು ಅದಕ್ಕೆ ಒಂದು ರೀತಿ ಎಳ್ಳು ನೀರು ಬಿಡುವಂಥ ಕೆಲಸಕ್ಕೆ ಮುಂದಾಗಿರೋದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಆಸ್ ಪರ್ ದ ಪ್ಲಾನ್ ಏನಿದೆ ಆ ಪ್ಲಾನ್ ಪ್ರಕಾರ ಆ ಶಾಮಿಲಿ ಕಂಪನಿ ಏನಿದೆ ಆ ಕಂಪನಿಯ ಬಲಭಾಗದಲ್ಲಿ ಅಲ್ಲಿ ಮಾರ್ಕ್ ಮಾಡಿದ್ದು ಲಿಫ್ಟ್ ಮಾಡುವಂಥ ಸ್ಥಳ ಏನಿದೆ ಆ ಜಾಗವನ್ನು ಗುರುತಿಸಿದ್ರು. ಆಲ್ರೆಡಿ ಅರ್ಧಕ್ಕರ್ಧ ಕೆಲಸಗಳು ಕೂಡ ಸ್ಟಾರ್ಟ್ ಆಗಿದ್ವು. ಬಟ್ ಈಗ ಮಾರ್ಕ್ ಮಾಡಿರುವಂತಹ ಆ ಜಾಗ ಏನಿದೆ ಅದು ಮತ್ತೊಂದು ಕಡೆ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಶಾಮಿಲಿ ಹೈಡಲ್ ಪವರ್ ಪ್ರಾಜೆಕ್ಟ್ ಏನಿದೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಈ ಶಾಮಿಲಿ ಕಂಪನಿಗೆ ಫೇವರ್ ಮಾಡೋದಕ್ಕೋಸ್ಕರ ಆ ಜಾಗವನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಅಂದರೆ ಕೆಳಭಾಗದಲ್ಲಿ ಮಾಡಬೇಕು. ಅದು ಹೇಳಿ ಕೇಳಿ 600 ಮೀಟರ್ ದೂರ ಇರುವಂಥದ್ದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಪತ್ರದಲ್ಲಿ ಇನ್ ಡೀಟೇಲ್ ಆಗಿ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಂಪನಿಯ ಹಿತಕ್ಕೋಸ್ಕರ, ಯಾಕಂದರೆ ನೋಡಿ, ಯಾವುದೋ ಒಂದು ಕಂಪನಿಗೆ ಫೇವರ್ ಮಾಡಬೇಕು ಅಥವಾ ಮತ್ತೊಂದು ಮಾಡಬೇಕು ಅಂತೇಳಿ ಬಹುದಿನದ ಕನಸು ಏನಿದೆ, ಒಂದು ಆಸೆ ಇರುತ್ತೆ, ನೀರು ಸಿಗುತ್ತೆ ಅಂತೇಳಿ ಕನಸು ಕಾಣ್ತಾ ಇದ್ದಂಥ ರೈತರ ಆಸೆಗೆ ತಣ್ಣೀರೆರಚುವಂಥ ಕೆಲಸ ಆಗ್ತಾ ಇದೆ.